ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿ ಪೊಲೀಸ್ ಠಾಣೆಯಲ್ಲಿ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಶಾಂತಿ ಸಭೆಯನ್ನ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಗ್ರಾಮದ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು, ಹಿರಿಯ ಧುರೀಣರು ಹಾಗೂ ಜಳಕಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಭಾಗವಹಿಸಿದ್ರು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಜಳಕಿ ಠಾಣೆಯ ಪಿಎಸ್ಐ ಮಂಜುನಾಥ್ ತಿರುಕನ್ನವರ್ ಅವರು ಮಾತನಾಡಿ, ಗ್ರಾಮೀಣ ಪ್ರದೇಶಗಳಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಪರಸ್ಪರ ಭಾವೈಕ್ಯತೆ ಹಾಗೂ ಸಹೋದರತ್ವದಿಂದ ಹಬ್ಬಗಳನ್ನು ಆಚರಿಸಿಕೊಂಡು ಬಂದಿದ್ದಾರೆ. ಮುಂದೆಯೂ ಇದೇ ಸೌಹಾರ್ದತೆ ಮುಂದುವರಿಬೇಕು ಅಂತ ಕರೆ ಕೊಟ್ಟರು. ಹಿರಿಯರ ಸನ್ಮಾರ್ಗದಲ್ಲಿ ಯುವಕರು ನಡೆಯಬೇಕು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಕಾನೂನು ಉಲ್ಲಂಘಿಸುವವರು ಯಾರೇ ಆಗಿದ್ರೂ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಪಿಎಸ್ಐ ಮಂಜುನಾಥ್ ತಿರುಕನ್ನವರ್ ಅವರು ಎಚ್ಚರಿಸಿದ್ರು. ಇದೇ ಸಂದರ್ಭದಲ್ಲಿ ರಕ್ಷಣಾ ವೇದಿಕೆಯ ತಾಲೂಕು ಉಪಾಧ್ಯಕ್ಷ ಪ್ರಕಾಶ್ ಗೌಡ ಬಿರಾದರ್ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ರು. ಸಭೆಯಲ್ಲಿ ಜಳಕಿ ಪೊಲೀಸ್ ಠಾಣೆಯ ಎಲ್ಲ ಸಿಬ್ಬಂದಿ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶೋಭೆ ತಂದರು. ವರದಿ ಮುಸ್ತಾಕ್ ಎಂ ಮುಲ್ಲಾ, ವಿಜಯಪುರ. ಶಾಂತಿ ಸಭೆಗೆ ಬಂದಂಥ ತಮಗೆಲ್ಲರೂ ಕೂಡ ಏನಪ್ಪ ಅಂತಂದರೆ ನಾನು ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತೇನೆ. ಸೊ ಮೊದಲನೇದಾಗಿ ಈ ಈದ್ ಮಿಲಾದ್ ಹಬ್ಬ ನಾನು ಹೇಳಿದ್ರಿ, ಏನು ತಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನಾಚರಣೆ ಅಂತ ಹೇಳಿದರು. ಸೊ ಅದರ ಪ್ರಯುಕ್ತವಾಗಿ ಏನೋ ಒಂದು ಆಚರಣೆ ಮಾಡ್ತೇನೆ ಅಂತ ಹೇಳಿದರು. ಈಗ ನಮ್ಮ ಬಿಜಾಪುರ ಡಿಸ್ಟಿಕ್ ಆದಂಥ ಏನಪ್ಪ ಅಂತಂದರೆ ಬೇರೆ ಬೇರೆ ಸಿಟಿಗಳಲ್ಲಿ, ಇಂಡಿಯಾಲಾಗಿರ್ಬೋದು, ಬಿಜಾಪುರಲ್ಲಾಗಿರ್ಬೋದು, ಚಡ್ಚನಲ್ಲಾಗಿರ್ಬೋದು, ಅಲ್ಲಿ ಮೆರವಣಿಗೆ ಮಾಡ್ತಾರೆ. ಸೊ ನೀವು ಏನು ಮಾಡ್ತೀರಪ್ಪ ಅಂದ್ರೆ ಮೆರವಣಿಗೆ ಇಲ್ಲದೆ ಏನು ಸಾಂಪ್ರದಾಯಿಕವಾಗಿ ನೀವು ಯಾವ ಥರ ಮಾಡ್ಕೊಂಡ್ಬಂದಿರಿ ಆ ಥರ ಮಾಡ್ಕೊತ ಹೋಗ್ತೀವಿ. ಸೊ ಈ ನಾವು ಭಕ್ತಿ ಭಾವ ಅನ್ನೋದು ಯಾವ ಥರ ಇರುತ್ತಪ್ಪ ಅಂತಂದ್ರೆ, ನಾವು ಡಿ ಜೆ ಹಚ್ಕೊಂಡಿದ್ರೆ ಭಕ್ತಿ ಬರೋಂಗಿಲ್ಲ. ನಾವು ಡಿ ಜೆ ಹಚ್ಕೊಂಡಿದ್ದೀವಿ ಎಲ್ಲ ಮಾಡಿದೀವಪ್ಪ ಅಂತಂದ್ರೆ ಅದೇನೋ ಈಗಿನ ಜನ್ರೇಷನ್ಗೆ ಏನಪ್ಪ ಅಂತಂದ್ರೆ ಅದೊಂಥರ ಖುಷಿ ಇರ್ತದೆ ಅಷ್ಟೇ. ಬಟ್ ಭಕ್ತಿ ಭಾವ ಅನ್ನೋದು ಮನಸ್ಸಿನಾಗ ಇರಬೇಕು. ಯಾವುದೇ ಡಿ ಜೆ ಹಚ್ಚಿದ್ರೆ ಅದರಿಂದ ಏನಪ್ಪ ಅಂತಂದರೆ ದೇವ್ರ ಸಂತುಷ್ಟ ಆಗಂಗಿಲ್ಲ. ನಾವೇನಪ್ಪ ಅಂತಂದರೆ ಸೊ ನಮ್ಮ ಭಕ್ತಿ ಭಾವ ಏನೈತಲ್ಲ ಅದನ್ನೇನಪ್ಪ ಅಂದ್ರೆ ನಾವು ಯಾವ ಥರ ಮಾಡ್ತೀವಿ ಅದನ್ನು ತೋರಿಸ್ಕೋಬೇಕು ದೇವ್ರ ಮೇಲೆ. ಇಷ್ಟು ಇರ್ತದೆ ಅದನ್ನು ನಾವೇನು ನಮ್ಮ ಮಾಡುವಂಥ ಪೂಜೆ ಪುನಸ್ಕಾರ ಮೇಲೆ ತೋರಿಸ್ಕೋಬೇಕು. ಸೊ ಅದೇ ರೀತಿ ಏನಪ್ಪ ಅಂತಂದರೆ ಈದ್ ಮಿಲಾದ್ ಹಬ್ಬವನ್ನು ಏನಪ್ಪ ಅಂತಂದರೆ 26ನೇ ತಾರೀಕು ನಾವು ಹೇಳಿದ್ರಿ ಸಾಯಂಕಾಲ ಅವತ್ತು ನಮಾಜ್ ಮಾಡ್ತೀವಿ ಸರ್ ಅಂತೇಳಿ. ಸೊ ನಮ್ಮಲ್ಲಿ ಏನಪ್ಪ ಅಂತಂದರೆ ಇಲ್ಲಿವರೆಗೂ ಯಾವುದೇ ರೀತಿ ಹಿಂದೂ ಮುಸ್ಲಿಂ ಆಗಿರ್ಬೋದು ಯಾವುದೇ ಥರ ಘಟನೆಗಳು ನಡೆದಿಲ್ಲ. ಸೊ ಮುಂದೆ ಆದರೂ ಕೂಡ ಏನಪ್ಪ ಅಂದರೆ ಯಾವುದೇ ರೀತಿಯ ಘಟನೆಗಳು ನಡೀಬಾರ್ದು ಅಂತೇಳಿ ನಮ್ಮದೊಂದು ಆಶಯ ಅದ. ಸೊ ಅದರ ಒಂದು ಉದ್ದೇಶ ಸಲುವಾಗಿ ಏನಪ್ಪ ಅಂತಂದರೆ ನಾವೇನು ಇವತ್ತು ಒಂದು ಪೀಸ್ ಕಮಿಟಿ ಮೀಟಿಂಗನ್ನು ಹಮ್ಮಿಕೊಂಡಿದ್ದೀವಿ. ಸೊ ನಮ್ಮಲ್ಲಿ ಯಾವುದೂ ಘಟನೆ ಆಗಿಲ್ಲ ಇಲ್ಲಿವರೆಗೂ, ಮುಂದೂ ಆಗಬಾರ್ದು ಅದು. ಸೊ ಈ ಪೀಸ್ ಕಮಿಟಿ ಮೀಟಿಂಗ್ ಹಮ್ಮಿಕೊಳ್ಳೋ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಈ ಪ್ರತಿಯೊಂದು ಹಬ್ಬಕ್ಕೆ ಅದರದೇ ಆದಂಥ ಕೆಲವೊಂದು ರಿಸ್ಟ್ರಿಕ್ಷನ್ಗಳು ಇರ್ತಾವೆ. ಸಲಹೆ ಸೂಚನೆಗಳನ್ನ ನಮ್ಮ ಮೇಲಾಧಿಕಾರಿಗಳು ನಮ್ಗೆ ಕೊಟ್ಟಿರ್ತಾರೆ. ಸೊ ಅದನ್ನು ನಿಮಗೆ ತಲುಪಿಸಬೇಕು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅವರು ಹೇಳಿದರು, ಸೋಷಿಯಲ್ ಮೀಡಿಯಾ ಸೆಲ್ ಬಗ್ಗೆ ಹೇಳಿದರು. ಸೊ ತಮ್ಮೆಲ್ಲ ಗೊತ್ತೈತಿ, ವಾಟ್ಸಪ್ಪು, ಇನ್ಸ್ಟಾಗ್ರಾಮು ಇವೆಲ್ಲ ನಿಮ್ಗೆ ಗೊತ್ತದ. ಈಗ ಯಾರೋ ಒಬ್ರು ಏನು ಮಾಡಿಬಿಡ್ತಾರಪ್ಪ ಅಂತಂದ್ರೆ ಯಾವುದೋ ಒಂದು ನ್ಯೂಸ್, ಈಗ ಟಿಪ್ಪು ಸುಲ್ತಾನ್ ರಿಲೇಟೆಡ್ ಯಾವುದೋ ಒಂದು ನ್ಯೂಸನ್ನು ಏನು ಮಾಡಿಬಿಡ್ತಾರೆ, ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಡ್ತಾರೆ. ಇವಾಗ ಏನಾಗುತ್ತೆ, ಈಗಿನ ಜನ್ರೇಷನ್ ಅವ್ರಿಗೆ ಏನಾಗ್ಬಿಡುತ್ತೆ, ಇಮಿಡಿಯೇಟಾಗಿ ಅದು ಸ್ಪ್ರೆಡ್ ಆಗಿಬಿಡ್ತೈತಿ. ಸ್ಪ್ರೆಡ್ ಆದಾಗ ನೀವೇನು ಮಾಡ್ತೀರಿ, ಅವ್ರು ಅದಕ್ಕೆ ನಿಜ ಆಯಿತೋ ಸುಳ್ಳಾಯಿತೋ ಗೊತ್ತಿಲ್ಲ, ನೀವೇನು ಮಾಡಿಬಿಡ್ತೀರಿ, ಅದಕ್ಕೆ ರಿಯಾಕ್ಟ್ ಮಾಡ್ತೀರಿ. ನೀವು ಅದು ನಿಜಾನಾಯ್ತು ಅನ್ನೋ ರೀತಿಯಾಗಿ ರಿಯಾಕ್ಟ್ ಮಾಡಿ ಏನು ಮಾಡಿಬಿಡ್ತೀರಿ, ನೀವು ಅದಕ್ಕೆ ಕಮೆಂಟ್ ಮಾಡೋದು. ಸೊ ಅದನ್ನು ಏನಪ್ಪ ಅಂತಂದ್ರೆ ಅದಕ್ಕೆ ಅಪೋಸಿಟಾಗಿ ಏನಾದರೂ ನೀವು ಕಮೆಂಟ್ ಹಾಕಿಬಿಟ್ರಪ್ಪ ಅಂತಂದ್ರೆ ಸೊ ಅವು ಏನಾಗುತ್ತವ, ಇನ್ನೊಂದು ಧರ್ಮದವ್ರಿಗೆ ಏನಪ್ಪ ಅಂದ್ರೆ ನೀವು ಅದರ ಅಪೋಸಿಟಾಗಿ ಇನ್ನೊಂದು ಧರ್ಮದವರು ಬೇಯ್ದು ಏನಾದರೂ ನೀವು ಕಮೆಂಟ್ ಹಾಕಿಬಿಟ್ರಪ್ಪ ಅಂತಂದ್ರೆ ಅಲ್ಲಿ ಗಲಾಟೆಗಳು ಸ್ಟಾರ್ಟ್ ಆಗಿಬಿಟ್ಟು ಜಗಳಗಳು ಸ್ಟಾರ್ಟ್ ಆಗ್ತವೆ. ಸೊ ಆದ್ದರಿಂದ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಭಾಳ ಇಂಪಾರ್ಟೆಂಟು. ಈ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಭಾಳ ಅಂದರೆ ಭಾಳ ಜಾಗೃತಿಯಾಗಿರ್ಬೇಕು ನಾವು. ಏನೋ ನ್ಯೂಸ್ ಬರಲಿ ಬಂದಾಗ ಫಸ್ಟ್ ಏನಪ್ಪ ಅಂದ್ರೆ ವೆರಿಫೈ ಮಾಡಬೇಕು, ಇದು ನಿಜ ಆಯಿತು ಏನು ಸುಳ್ಳು ಆಯಿತು ಅಂತೇಳಿ ವೆರಿಫೈ ಮಾಡಬೇಕು. ಒಂದು ವೇಳೆ ಸುಳ್ಳು ಇತ್ತಪ್ಪ ಅಂತ ಬಿಡಬೇಕು, ನಿಜ ಇತ್ತಪ್ಪ ಅಂತಂದ್ರೆ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಗೆ ನೀವು ಅದು ಘಟನೆ ಎಲ್ಲಿ ನಡೆದಿರ್ತದೆ ಅಲ್ಲಿ ಅವ್ರು ಏನು ಮಾಡ್ತಾರೆ, ಕಂಪ್ಲೇಂಟ್ ಮಾಡ್ಕೊಂಡು ಒಂದು FIR ಮಾಡ್ಕೊಂಡು ತನಿಖೆಯನ್ನು ಮಾಡ್ತಾರೆ ಅವರು. ಸೊ ನೀವು ಅದಕ್ಕೆ ಏನಪ್ಪ ಯಾರೂ ಕೂಡ ಏನಪ್ಪ ಅಂದ್ರೆ ನೀವಾಗಲೇ ನಿರ್ಧಾರ ತೊಗೊಳಕ್ಕೆ ಹೋಗಬಾರ್ದು. ಅದೇನೋ ನಮ್ಮ ಸಂಬಂಧಪಟ್ಟ ಇಲಾಖೆ ಇರ್ತಾವೆ, ಇಲಾಖೆಯವರು ಅದಕ್ಕೆ ಕಾನೂನು ಪ್ರಕಾರ ಏನು ಕ್ರಮ ತೊಗೋತಿರ್ತಾರೆ. ನಿಮಗೆ ಆ ಥರ ಎಲ್ಲರೂ ಕಂಡು ಬರ್ತಪ್ಪ ಅಂದ್ರೆ ಇಮಿಡಿಯೇಟಾಗಿ ನಮಗೆ ತಿಳಿಸ್ರಿ, ನಮ್ಮ ಪೊಲೀಸ್ ಸ್ಟೇಷನ್ ನಂಬರ್ ಇರ್ತದೆ ಅದಕ್ಕೆ ತಿಳಿಸ್ರಿ. ಈ ಥರ ಹಿಂಗೆ ಒಬ್ಬ ಪೋಸ್ಟ್ ಹಾಕ್ಯಾನ ಸರ್, ಈ ಥರ ಹಿಂಗೆ ಮಾಡಿದಾನೆ ರೀ ಅಂತ ನಾವು ಇಮಿಡಿಯೇಟಾಗಿ ತಿಳಿಸ್ಬಿಟ್ರಪ್ಪ ಅಂತಂದ್ರೆ ನಾವು ಆಟೋಮೆಟಿಕ್ಕಾಗಿ ಏನಪ್ಪ ಅಂದ್ರೆ ಸಾಲ್ವ್ ಮಾಡೋಕೆ ನಾವು ಪ್ರಯತ್ನ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತಪ್ಪ ಅಂದ್ರೆ ದೊಡ್ಡ ಗಲಾಟೆ ಆಗೋದು ತಪ್ತಾವೆ. ಯಾಕಪ್ಪ ಅಂದ್ರೆ ನೀವೆಲ್ಲ ಹಿಂದೂ ಮುಸ್ಲಿಮ್ ಏನೋ ಬಾಯಿ ಥರ ಇರ್ತೀರಿ, ಒಂದೇ ತಟ್ಟ ಉಂಡು ಎಲ್ಲ ಜೀವನ ಮಾಡಿದವ್ರು ಅದಾರ. ಸೊ ಆದ್ದರಿಂದ ಏನಪ್ಪ ಅಂದ್ರೆ ಈ ಸಾಮರಸ್ಯ ಏನು ಕೆಡಬಾರ್ದು. ಏನು ಸಾಮರಸ್ಯ ಇರುತ್ತೆ ಹಿಂದೂ ಮುಸ್ಲಿಮ್ ಸಾಮರಸ್ಯ ಒಟ್ಟೆ ಕೆಡಕ್ಕೆ ಹೋಗ್ಬಾರ್ದು. ಎಲ್ಲರೂ ಏನಪ್ಪ ಅಣ್ಣತಮ್ಮಗಳ ಕಡೆನ ಅಣ್ಣತಮ್ಮಗಳ ಥರನ ಇರಬೇಕು. ಈಗ ಹೆಂಗಿರ್ತೀರಿ ಹಂಗೆ ಇಟ್ಕೊಂಡು ಹೋಗ್ಬೇಕು. ಸೊ ಆದ್ದರಿಂದ ಏನಪ್ಪ ಅಂತಂದರೆ ಸೋಷಿಯಲ್ ಮೀಡಿಯಾ ಬಗ್ಗೆ ಎಲ್ಲರೂ ಸ್ವಲ್ಪ ಜಾಗೃತಿ ಆಗಿರಬೇಕು. ಸೊ ನಿಮ್ಮ ಮಕ್ಳು ಇರ್ತಾವೆ ಮನ್ಯಾಗ, ಅವು ಕಾಲೇಜ್ ಹುಡುಗರು ಇರ್ತಾವೆ, ಸ್ಕೂಲ್ ಹುಡುಗರು ಇರ್ತಾವೆ, ಅವ್ರಿಗೆ ಸ್ವಲ್ಪ ಏನಪ್ಪ ಅಂದರೆ ತಿಳುವಳಿಕೆ ಕಡಿಮೆ ಇರ್ತವೆ. ಅವ್ರಿಗೆ ನೀವು ಇದ್ರ ಬಗ್ಗೆ ಎಲ್ಲ ಹೇಳಬೇಕು, ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳಬೇಕು, ಸೋಷಿಯಲ್ ಮೀಡಿಯಾ ಸೆಲ್ ಬಗ್ಗೆ ಹೇಳಬೇಕು. ಯಾವುದೇ ರೀತಿ ಆ ಥರ ಏನಾದರೂ ಕಮೆಂಟ್ ಹಾಕಿದ್ರು ಯಾರಾದರೂ ಈಗ ನಿಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟ ಟಿಪ್ಪು ಸುಲ್ತಾನ್ ಕಟ್ಟೋದು ಮುಂದೆ ಹಂಗೆ ಯಾವುದೇ ಅಹಿತ ಘಟನೆ ಏನೋ ಮಾಡೋಕ್ಕೂ ಏನೋ ಪ್ಲೇಸ್ಟೋರ್ ಎಲ್ಲ ಆಲ್ ಇಂಡಿಯಾದ ಬರ್ತವೆ. ಈಗ ಅದು ಪಾಕಿಸ್ತಾನ ಬರ್ಬೋದು, ಅಫ್ಘಾನಿಸ್ತಾನ ಬರ್ಬೋದು. ಹಾಕಲ್ಲಿ ಸ್ವಲ್ಪ ಜಾಗೃತಿ
ಸುಮ್ಮನೆ ಏನೋ ಮಿಸ್ಟೇಕ್ ಯಾವ ಹುಡುಗರು ಮಾಡಕ್ಕೆ ಹೋಗಿ ಏನಾಗ್ತದ ನಮ್ಮ ಏನಾಗ್ತದಪ್ಪ ಅಂದ್ರೆ ಗುಂಪು ಘರ್ಷಣೆ ಆಗ್ಬಿಡುತ್ತೆ ಊರಾಗ ಎಲ್ಲೋ ಒಬ್ರು ಮಾಡಿರ್ತಾರೆ ಎಲ್ಲೋ ಸಮಸ್ಯೆ ಆಗ್ಬಿಡ್ತದೆ. ಈಗೇನು ಆನ್ಲೈನ್ ಅದಾವ ಎಲ್ಲರೂ ಬೇಕು ಬೆಂಗಳೂರ್ದಾಯ್ತು ಅಂದ್ರೆ 5 ನಿಮಿಷ ನಮ್ಮ ಮೊಬೈಲ್ ಬಂದುಬಿಡ್ತದೆ, ಇಲ್ಲೇ ಆಯ್ತು ಅಂದ್ರೆ ಬಂದುಬಿಡ್ತದೆ. ಸುಮ್ಮನೆ ಇಲ್ಲೇ ನಮ್ದು ಏನದ ಹಿಂದೂ ಮುಸ್ಲಿಮ್ ಅಂತೇಳಿ ಒಂದು ಘರ್ಷಣೆ ಉಂಟಾಗ್ತಿಲ್ಲ ನಮ್ಮ ಸ್ಥಳೀಯವಾಗಿ. ಅದ್ರ ಸಂಬಂಧ ನಾವೇನತ್ತೀವಪ್ಪ ಅಂದ್ರೆ ಏನೇ ಇರಲಿ ಮಾಡ್ಬೇಕಾದ್ರೆ ಒಂದು ಪೂರ್ಣ ನಿಯೋಜಿತ ಮ್ಯಾಗ ಮಾಡ್ಕೋರಿ. ಎಲ್ಲರ ಪೊಲೀಸ್ ನಿಮ್ಮ ಏನು 3 ಬೀಟ್ ಪೊಲೀಸ್ ಇರ್ತಾರೆ ಅವ್ರಿಗೆ ಮಾಹಿತಿ ತೋರಿ, PS ಸಾಹೇಬ್ರು ತೋರಿ. ಯಾಕಂದ್ರೆ ಏನೋ ಮುಂದೆ ನಾವೇ ಏನು ಮಾಡಬೇಡ್ರಿ, ಏನೋ ಮಾಡಿದಪ್ಪ ತಪ್ಪು ಯಾವ್ದು ಹಿಂದೂ ವ್ಯಕ್ತಿ ಅಲ್ಲಿ ಮುಸ್ಲಿಂ ವ್ಯಕ್ತಿ ತಪ್ಪು ಮಾಡಿದ್ರು ಅವನಿಗೆ ನೀವು ಬೀಟ್ ಪೊಲೀಸ್ರು ಹೇಳ್ರಿ, PS ಸಾಹೇಬ್ರು ಹೇಳ್ರಿ, ಅವ್ರಿಗೂ ತಕ್ಕ ಶಿಕ್ಷೆ ಕೊಡ್ತಾರೆ. ನಾವೇ ಹೊಡೆಯೋದು ನಾವೇ ಮಾಡೋದು ನಾವು ಕಾನೂನು ಕೈ ತೊಗೋಬಾರ್ದು. ಹೇಳ್ತೀವಿ ನಾವೇನಾಗ್ತದೆ ಸರೌಂಡಿಂಗ್ ಈಗ 20 ಹಳ್ಳ್ಯಾಗ ಈಗ ಗುರು ಗಣೇಶ್ ಬರ್ತದೆ, ಈಗ ಏನೋ ಒಂದೊಂದೊಂದಿಗೆ ನಾವು ಮಾನವಮಿ ಪ್ರತಿಯೊಂದು ಹಿಂದೂ ಹಬ್ಬಗಳು ಅವ್ರು ಸಹಕಾರ ಮಾಡ್ತಾರೆ, ನಾವು ಅವ್ರ ಹಬ್ಬಕ್ಕೆ ಸಹಕಾರ ಮಾಡೋನು. ಏನಿಲ್ಲ ಇದ್ರಾಗ ಏನೂ ಇಲ್ಲ. ಒಟ್ಟು ನಾವೇನದಾವ ಅಲರ್ಟ್ರಿಂದ ಇರಬೇಕು. ಈಗ ಒಮ್ಮೆ KJ DJ ಎಳೆದಾಗ ಪೊಲೀಸ್ ಸ್ಟೇಷನ್ ಇದು ಆಯಿತು, ಮತ್ತು ಅಖಂಡ ಶ್ರೀನಿವಾಸ ಮನೆ ಸುಟ್ಟರು ಒಂದು ಕಮೆಂಟ್ ಕಾಲ ಆಗಿ ಏನೋ ಯಾರೋ ಮಾಡಿರ್ತಾರೆ, ಈಗ ಫೇಕ್ ಐಡಿ ತೆಗೆದುಬಿಡ್ತಾರೆ. ಅದ್ರ ಸಂಬಂಧ ಮಾಡಬೇಕು, ವಿಚಾರ ಮಾಡಬೇಕು. ಸುತ್ತಿ ಅದಾವು ಅದಕ್ಕೆ ಅಂತ ಸೈಬರ್ ಸ್ಟೇಷನ್ ಕ್ರೈಮ್ ಅದಲ್ಲಿ ಅದು ಬಂದು ನೀವು FIR ರಿಜಿಸ್ಟರ್ ಮಾಡಿರಿ, ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ. ಸರಿ ಹೋದ ತಪ್ಪಿದಾಗ ನೀವು ಅಲ್ಲಿದಲ್ಲೇ ಮಾಡಬೇಡ್ರಿ, ಯಾರ್ದೋ ಫೋಟೋ ಎಡಿಟ್ ಮಾಡಿ